ನಮ್ಮ ಕನ್ನಡ ಚಿತ್ರಗಳ ಪ್ರೇಕ್ಷಕರು ಇವರಿಬ್ಬರಿಗೂ ಒತ್ತಾಯ ಮಾಡಬೇಕು. ಟೈಮ್ಸ್ ಮಹೇಶ್ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ರಿಗೂ ನಾನು ಕರೆ ಕೊಡ್ತಾರೆ ಅನಿಸ್ತೀನಿ. ನಮ್ಮ ನಟರು ನಮಗೆ ಬೇಕಪ್ಪ, ಕನ್ನಡ ನಟರು ನಮಗೆ ಬೇಕು. ಯಶ್ ಗ್ಲೋಬಲ್ ಸ್ಟಾರ್ ಆಗಪ್ಪ, ರಿಷಬ್ ಶೆಟ್ಟಿ ಬೇರೆ ಯಾವುದೇ ಸ್ಟಾರ್ ಆಗಿ ಕನ್ನಡ ಸಿನಿಮಾಗಳು ಮಾಡಿ. ಕನ್ನಡ ಸಿನಿಮಾಗಳಿಗೆ ಕನ್ನಡ ತಂತ್ರಜ್ಞರಿಗೆ ಕೆಲಸ ಕೊಡಿ, ಕನ್ನಡ ನಿರ್ದೇಶಕರಿಗೆ ಕೆಲಸ ಕೊಡಿ, ಕನ್ನಡ ನಿರ್ಮಾಪಕರಿಗೆ ಕೆಲಸ ಕೊಡಿ. ಇದರಿಂದ ಏನಾಗುತ್ತೆ ಗೊತ್ತಾ, ಕನ್ನಡ ಚಿತ್ರರಂಗನೂ ಕೂಡ ಕಾಣಿಕೆ ಆಗುತ್ತೆ. ನೀವು ವಿಶ್ವವಿದ್ಯಾಲಯ ಕಟ್ಟಿಸ್ಬೇಡಿ, ಸ್ಕೂಲ್ಗಳು ಕಟ್ಟಿಸ್ಬೇಡಿ, ಯಾರಿಗೋ ಸ್ಕಾಲರ್ಶಿಪ್ ಕೊಡಬೇಡಿ. ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ನಮ್ಮ ಕನ್ನಡ ಚಿತ್ರರಂಗದ ಐಡೆಂಟಿಟಿ ನೀವೇ ತೊಗೊಂಡೋಗಿದ್ದೀರಾ. ಯಶ್ ಅವರು ನಿಜಕ್ಕೂ ಕನ್ನಡ ಚಿತ್ರರಂಗದ ಐಡೆಂಟಿಟಿನ ಬೇರೆ ಭಾಷೆಗೆ ತೊಗೊಂಡೋಗಿದ್ರು, ಹ್ಯಾಟ್ಸ್ ಆಫ್. ರಿಷಬ್ ಶೆಟ್ಟಿನವರು ಅದಕ್ಕೆ ಇನ್ನೊಂದು ಮಟ್ಟಿಗೆ ತೊಗೊಂಡೋಗಿದ್ದಾರೆ, ಹ್ಯಾಟ್ಸ್ ಆಫ್. ಆದರೆ ನಿಮ್ಮ ನೆಲ, ನಿಮ್ಮ ಭಾಷೆ ಇವತ್ತು ಬಂದಾಗ ನೀವು ಐಡೆಂಟಿಟಿ ಏನಿರ್ಬೇಕು ಗೊತ್ತಾ, ಕನ್ನಡದ ನಟ ಅಂತ ಹೇಳ್ಕೊಬೇಕು. ಕನ್ನಡ ಸಿನಿಮಾ ಮಾಡೋದ್ರ ಮೂಲಕ ಮಾತ್ರ ಸಾಧ್ಯ ಆಗೋದು. ಸುಮ್ಮನೆ ಸ್ಟೇಜ್ ಮೇಲೆಲ್ಲ ನಾವು ಕನ್ನಡ ಭಾಷೆ ಮಾತಾಡೋದ್ರ ಮೂಲಕ ಅಲ್ಲ, ಕನ್ನಡ ಸಿನಿಮಾ ಮಾಡೋದ್ರ ಮೂಲಕ ಕನ್ನಡ ಡೈರೆಕ್ಟರ್ಗೆ ಅವಕಾಶ ಕೊಡಿ. ಅವಾಗ ಅದು ನಿಜಕ್ಕೂ ಸಾರ್ಥಕ ಆಗುತ್ತೆ.